ಭಾರತ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವಿನ ಹೋಲಿಕೆಯನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಭಾರತದ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು, ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿ 4 ವರ್ಷಗಳು. SD 2018ರಲ್ಲಿ ಕೇಳಿದಂತ ಪ್ರಶ್ನೆ. ಭಾರತದ ಅಧ್ಯಕ್ಷರು ಹಲವು ಅವಧಿಗೆ ಪುನರಾಯ್ಕೆ ಆಗಬಹುದಾದರೆ ಅಮೆರಿಕದ ಅಧ್ಯಕ್ಷರು 2ಕ್ಕಿಂತ ಹೆಚ್ಚಿನ ಅವಧಿಗೆ ಆಯ್ಕೆಯಾಗುವಂತಿಲ್ಲ. 1 ಮಾತ್ರ ಸರಿ, 2 ಮಾತ್ರ ಸರಿ, 1, 2 ಸರಿ, ಯಾವುದೂ ಅಲ್ಲ. ಎಕ್ಸಲೆಂಟ್. 1, 2 ಸರಿಯಾಗಿದೆ ನೋಡಿ. ಭಾರತದ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು, ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿ 4 ವರ್ಷಗಳು. ಭಾರತ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರಾಯ್ಕೆ ಆಗಬಹುದು, ಆದರೆ ಅಮೆರಿಕದ ಅಧ್ಯಕ್ಷ 2ಕ್ಕಿಂತ ಹೆಚ್ಚಿನ ಅವಧಿಗೆ ಆಯ್ಕೆ ಆಗುವಂತಿಲ್ಲ. ಅದರ ಇನ್ನೊಂದು ವಿಶೇಷ ಏನಂತಂದ್ರೆ, ಭಾರತದ ಅಧ್ಯಕ್ಷರು ನಾಮಮಾತ್ರ ಕಾರ್ಯಾಂಗ ಆದರೆ ಅಮೆರಿಕದ ಅಧ್ಯಕ್ಷರು ನಿಜವಾದ ಕಾರ್ಯಾಂಗ ಅಲ್ಲ. ಭಾರತದ ಅಧ್ಯಕ್ಷರು ಮೀನ್ಸ್ ರಾಷ್ಟ್ರಪತಿಗಳನ್ನ, ಭಾರತ ಅಧ್ಯಕ್ಷರು ನಾಮಮಾತ್ರ ಕಾರ್ಯಾಂಗ. ಹೌದಾ? ಭಾರತ ಅಧ್ಯಕ್ಷರು ಅಮೆರಿಕ ಅಧ್ಯಕ್ಷರು ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? SD 2018ರಲ್ಲಿ ಕೇಳಿದಂತ ಪ್ರಶ್ನೆ. ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೋಡಿ. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ 52 ನೋಡಿ, ಒಂದಕ್ಕೊಂದು ಸಂಬಂಧ ಇಲ್ಲ, ಸೂತ್ರರಿಲ್ಲ. ಸರಿಯಾದಂತ ಉತ್ತರ ಭಾರತ ಸಂವಿಧಾನದ 61ನೇ ವಿಧಿ ಏನ್ ಹೇಳ್ತದೆ? 61ನೇ ವಿಧಿ ಮಹಾಭಿಯೋಗದ ಬಗ್ಗೆ ಹೇಳ್ತದೆ. ಈಗಾಗಲೇ ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿವಿ ಅದನ್ನು. ಭಾರತ ಸಂವಿಧಾನದಲ್ಲಿ 61ನೇ ವಿಧಿ ಮಹಾಭಿಯೋಗದ ಬಗ್ಗೆ ತಿಳಿಸ್ತದೆ. ಸಂವಿಧಾನದ 60ನೇ ವಿಧಿ ಪ್ರಮಾಣ ವಚನ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧನೆ ಮಾಡುವವರು ಯಾರಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಅದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಬಗ್ಗೆ ತಿಳಿಸುವಂತ ವಿಧಿ. ಎಕ್ಸಲೆಂಟ್ 124ನೇ ವಿಧಿ. ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ರಾಷ್ಟ್ರಪತಿಯವರು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕ್ಷಮಾದಾನ ಮಾಡುತ್ತಾರೆ? 161ನೇ ವಿಧಿ, ಸಂವಿಧಾನದ 76ನೇ ವಿಧಿ, ಸಂವಿಧಾನದ ಎಕ್ಸಲೆಂಟ್ 82% ಕರೆಕ್ಟ್ ಆನ್ಸರ್. ಭಾರತ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಒಬ್ಬ ವ್ಯಕ್ತಿಗೆ ಕ್ಷಮಾದಾನ ಮಾಡಬಹುದು ಅಥವಾ ಶಿಕ್ಷೆಯನ್ನು ಮುಂದೂಡಬಹುದು, ಶಿಕ್ಷೆಯ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಆದ್ರೆ ಏನು ಮಾಡಂಗಿಲ್ಲ, ರಾಷ್ಟ್ರಪತಿಯವರು ಏನ್ ಮಾಡಂಗಿಲ್ಲ, ಕುಲಾಯಿಸಂಗಿಲ್ಲ. ಕುಲಾಯಿಸಂಗಂದ್ರೇನು? ತಪ್ಪೇ ಮಾಡಿಲ್ಲ ಅನ್ನುವಂತ ಮಾತು ಹೇಳಂಗಿಲ್ಲ. ತಪ್ಪೇ ಮಾಡಿದ್ದಾರೆ ಅನ್ನುವಂತ ಮಾತು ಕುಲಾಯಿಸುವಂತಿಲ್ಲ, ನೆನ್ಪಿಡಿ. ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ಸಂವಿಧಾನದ 155ನೇ ವಿಧಿ. ಭಾರತ ಸಂವಿಧಾನದ 155ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ. ಅಟಾರ್ನಿ ಜನರಲ್ ಸಂವಿಧಾನದ ಯಾವ ವಿಧಿ ಅಟಾರ್ನಿ ಜನರಲ್ ಬಗ್ಗೆ ಮಾಹಿತಿ ನೀಡುತ್ತದೆ? ಭಾರತ ಸಂವಿಧಾನದ 76ನೇ ವಿಧಿ ನೋಡಿ. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯನ ಅಲ್ಲದಿದ್ದರೂ ಕೂಡ
ಸಂಸತ್ತಿನಲ್ಲಿ ಪಾಲ್ಗೊಳ್ಳುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ಅಟಾರ್ನಿ ಜನರಲ್ ಇದೆ. ಸಂವಿಧಾನದ 76ನೇ ವಿಧಿ ತಿಳಿಸ್ತದೆ. ಸಂವಿಧಾನದ ಪ್ರಕಾರ ರಾಜ್ಯಪಾಲರನ್ನು ತನ್ನ ನಡಾವಳಿಕೆ ಮುಂದೆ ಕಾಣಿಸಿದ ಒಬ್ಬರಿಗೆ ಜವಾಬ್ದಾರಿಯಾಗಿರ್ತಾರೆ. ರಾಜ್ಯಪಾಲರು ತನ್ನ ನಡಾವಳಿಕೆಯ ಮುಂದೆ ಕಾಣಿಸಿಕೊಂಡಂತ ಒಬ್ಬ ವ್ಯಕ್ತಿಗೆ ಜವಾಬ್ದಾರಿಯಾಗಿರ್ತಾರೆ. ಯಾರ ಮುಂದೆ? ಪ್ರಧಾನಮಂತ್ರಿಗಳ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಮುಂದೆ. ಸರಿಯಾದಂತ ಉತ್ತರ ರಾಷ್ಟ್ರಪತಿಯವರ ಮುಂದೆ ನೋಡಿ. ರಾಜ್ಯಪಾಲರು ತನ್ನ ನಡಾವಳಿಕೆಗಳ ಮುಂದೆ ಕಾಣಿಸಿದ ಒಬ್ಬರಿಗೆ ಜವಾಬ್ದಾರಿಯಾಗಿರುತ್ತಾರೆ ಅಂದ್ರೆ ರಾಷ್ಟ್ರಪತಿ. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತನ್ನ ನಡಾವಳಿಕೆ ಮುಂದೆ ಕಾಣಿಸಿದ ಒಬ್ಬರಿಗೆ ಜವಾಬ್ದಾರಿಯಾಗಿರುತ್ತಾರೆ ಅಂದ್ರೆ ಅದು ಯಾರಿಗಪ್ಪ ಅಂದ್ರ ರಾಷ್ಟ್ರಪತಿಯವರಿಗೆ. SD 2008ರಲ್ಲಿ ಕೇಳಿದಂತ ಪ್ರಶ್ನೆ. ಭಾರತದ ರಾಷ್ಟ್ರಪತಿಯು ರಾಜ್ಯಸಭೆ ಅಧ್ಯಕ್ಷರಾಗಿರ್ತಾರೆ, ಲೋಕಸಭೆ ಅಧ್ಯಕ್ಷರಾಗಿರ್ತಾರೆ, ನಾಮಮಾತ್ರ ಮುಖ್ಯಸ್ಥರಾಗಿರ್ತಾರೆ, ಮೇಲಿನ ಯಾವುದೂ ಅಲ್ಲ. ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರು, ಲೋಕಸಭೆಯ ಅಧ್ಯಕ್ಷರು. ಸರಿಯಾದಂತ ಉತ್ತರ ನಾಮಮಾತ್ರ ಮುಖ್ಯಸ್ಥರು. ರೈಟ್ ಆನ್ಸರ್. SD 2008ರಲ್ಲಿ ಕೇಳಿದಂತ ಪ್ರಶ್ನೆ ನಾಮಮಾತ್ರ ಮುಖ್ಯಸ್ಥರು. ಭಾರತದ ರಾಷ್ಟ್ರಪತಿಯವರು ನಾಮಮಾತ್ರ ಮುಖ್ಯಸ್ಥರಾಗಿ ಸೇವೆಯನ್ನು ಮಾಡ್ತಾರೆ. ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿಯವರು ಎಷ್ಟು ಸಮಯ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ? ಎಷ್ಟು ದಿನಗಳ ಕಾಲ? 5 ವರ್ಷ, 6 ತಿಂಗಳು, 2 ವರ್ಷ, ಉಳಿದ ಅವಧಿ. 6 ತಿಂಗಳು. ರೈಟ್ ಆನ್ಸರ್ ನೋಡಿ. SD 2008ರಲ್ಲಿ ಕೇಳಿದಂತ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿ ಎಷ್ಟು ಸಮಯ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂದ್ರೆ 6 ತಿಂಗಳು. ಭಾರತದ ರಾಷ್ಟ್ರಪತಿ ಆಗಲು ಇರಬೇಕಾದಂತ ಅರ್ಹತೆಗಳೇನು? ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, 50 ವರ್ಷ ವಯಸ್ಸಾಗಿರಬೇಕು, ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಆಧರಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. 1, 3, 4 ಮಾತ್ರ ಸರಿಯಾಗಿದೆ. 2, 3, 5 ಮಾತ್ರ ಸರಿಯಾಗಿದೆ. 1, 2, 5 ಮಾತ್ರ ಸರಿಯಾಗಿದೆ. 1, 2, 3, 4 ಸರಿಯಾಗಿದೆ. ಅಂದ್ರೆ ರಾಷ್ಟ್ರಪತಿಯವರ ಅರ್ಹತೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಅಂತ. ಎಲ್ಲಿ 3 ಇಲ್ಲ ಅದೇ ಹಾಕ್ಬಿಡಿ. ಎಲ್ಲೆಲ್ಲಿ 3 ಇಲ್ಲಲ್ಲ ಅದೇ ರೈಟ್ ಆನ್ಸರ್. ವೆರಿ ಗುಡ್. ನೋಡಿ ಎಷ್ಟು ಉತ್ತರ ಕೊಟ್ರೆ 50 ವರ್ಷ ವಯಸ್ಸಾಗಿರ್ಬೇಕು. 56 ವರ್ಷ ಆದ್ಮೇಲೆ ಹೋಗಿ ಅಲ್ಲಿ ಏನ್ ಮಾಡುದು? ಭಾರತ ರಾಷ್ಟ್ರಪತಿ ಆಗಲೇಬೇಕು, ಇರಬೇಕಾಗಿರುವಂತಹ ಅರ್ಹತೆಗಳು ನೋಡಿ ಎಷ್ಟು ಉತ್ತರ. ಭಾರತ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಪಾಂಡಿತ್ಯ ಹೊಂದಿದಂತ ವ್ಯಕ್ತಿಯಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಇದು ನೋಡಿ, ಇದನ್ನು ಕರೆಕ್ಟ್ ಇದೆ. ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರ್ಬೇಕು, ಇದು ಕರೆಕ್ಟ್ ಇದೆ. ಬಟ್ ಅಲ್ಲಿ 4 ಕೊಟ್ರೆ ಓಕೆ ಇತ್ತು. 1, 2, 4, 5 ಅಂದ್ರೆ ಓಕೆ. ನೆಕ್ಸ್ಟ್, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ ಎಷ್ಟು? 25 ವರ್ಷ, 30 ವರ್ಷ, 40 ವರ್ಷ, 35 ವರ್ಷ. ಶಬಾಷ್, 35 ವರ್ಷ ರೈಟ್ ಆನ್ಸರ್. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ ಎಷ್ಟು ಅಂದ್ರೆ ಒಬ್ಬ MLA ಆಗ್ಬೇಕಾದ್ರೆ 25, 30, 40 ವರ್ಷ, 35 ವರ್ಷ. ಸರಿಯಾದಂತ ಉತ್ತರ 25 ವರ್ಷ ರೈಟ್ ಆನ್ಸರ್. ಒಬ್ಬ MLA ಆಗ್ಬೇಕಾದ್ರೆ ಎಷ್ಟು ವರ್ಷ ಅಂದ್ರೆ 25 ವರ್ಷ. ಭಾರತದ 2ನೇ ರಾಷ್ಟ್ರಪತಿಯವರು ಯಾರು? PSI 2000ರಲ್ಲಿ ಕೇಳಿದಂತ ಪ್ರಶ್ನೆ. ಭಾರತದ 2ನೇ ರಾಷ್ಟ್ರಪತಿ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಡಾಕ್ಟರ್ ಜಾಕಿರ್ ಹುಸೇನ್ ಅವರು, ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು, ಡಾಕ್ಟರ್ S ರಾಧಾಕೃಷ್ಣನ್ ಅವರು. ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿ ಹುದ್ದೆ ಅತ್ಯಂತ ಮುಖ್ಯವಾಗಿರುವಂತಹ ಹುದ್ದೆ. 82% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ.
ಸರಿಯಾದಂತ ಉತ್ತರ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ರೈಟ್ ಆನ್ಸರ್. ಭಾರತದ 2ನೇ ರಾಷ್ಟ್ರಪತಿಗಳಾಗಿ ಸೇವೆ ಮಾಡಿದಂತ ವ್ಯಕ್ತಿ ಯಾರು ಅಂದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಭಾರತದ ಸಂವಿಧಾನದಡಿಯಲ್ಲಿ ಒಕ್ಕೂಟ ಕಾರ್ಯನಿರ್ವಹಣದ ಅಧಿಕಾರ ಯಾರಿಗಿದೆ? ಒಕ್ಕೂಟದ ಕಾರ್ಯನಿರ್ವಹಣದ ಅಧಿಕಾರ ಯಾರಿಗಿದೆ? ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳು, ಸ್ಪೀಕರ್ ಅವರು. ಇದು ಸಾಕಷ್ಟು ಬಾರಿ ಕನ್ಫ್ಯೂಸ್ ಮಾಡಿದೆ ನೋಡಿ. ಭಾರತ ಸಂವಿಧಾನದಡಿಯಲ್ಲಿ ಒಕ್ಕೂಟ ಕಾರ್ಯನಿರ್ವಹಣದ ಅಧಿಕಾರ ಸರಿಯಾದಂತ ಉತ್ತರ ರಾಷ್ಟ್ರಪತಿ. ರೈಟ್ ಆನ್ಸರ್ ನೋಡಿ. ರಾಷ್ಟ್ರಪತಿ. ಹೌದು. ಒಕ್ಕೂಟ ಕಾರ್ಯನಿರ್ವಹಣದ ಅಧಿಕಾರ, ಒಕ್ಕೂಟ ಅಂದ್ರೆ ಎಲ್ಲ ಉಂಟು. ಸಮಗ್ರತೆ ಅಂದ್ರೆ ಭಾರತದ ಪ್ರಧಾನಮಂತ್ರಿ. ಅಲ್ಲ, ಭಾರತ ಸಂವಿಧಾನದ 52ನೇ ವಿಧಿ ಏನ್ ಹೇಳ್ತಂದ್ರೆ ಭಾರತ ದೇಶಕ್ಕೆ ಒಂದು ರಾಷ್ಟ್ರಪತಿ ಹುದ್ದೆ ಇರಬೇಕು ಅಂತ ಹೇಳ್ತಾರೆ. 53ನೇ ವಿಧಿ ಏನಂತಂದ್ರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಾಹಕದ ಅಧಿಕಾರಿ ಯಾರಂತಂದ್ರೆ ಅದು ರಾಷ್ಟ್ರಪತಿಯವರು. ನಾವು ಈಗಾಗಲೇ ಭಾರತ ಸಂವಿಧಾನದಲ್ಲಿ ಹಲವಾರು ವಿಚಾರಗಳನ್ನು ಅಧ್ಯಯನ ಮಾಡಿ ಅದ್ರ ಮೇಲೆ ಒಂದೆರಡು ಕ್ವಶನ್ ಹೋಗಿದ್ದೀನಿ, ಕರೆಕ್ಟ್ ಆನ್ಸರ್ ಮಾಡಿ. 1773 ರೆಗ್ಯುಲೇಟಿಂಗ್ ಆಕ್ಟ್, 1909 ಕಾಯ್ದೆ, 1919 ಕಾಯ್ದೆ, 1935 ಕಾಯ್ದೆ. ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸ್ ಆಗಿರುವಂತ ಮೊದಲ ಲಿಖಿತ ರೂಪದ ಕಾಯ್ದೆ ಯಾವುದು? ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸ್ ಆದಂತ ಮೊದಲ ಲಿಖಿತ ರೂಪದ ಕಾಯ್ದೆ ಸರಿಯಾದಂತ ಉತ್ತರ 1773 ರೆಗ್ಯುಲೇಟಿಂಗ್ ಆಕ್ಟ್. ರೈಟ್ ಆನ್ಸರ್ ನೋಡಿ. 1773 ರೆಗ್ಯುಲೇಟಿಂಗ್ ಆಕ್ಟ್ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸ್ ಆಗಿರುವಂತ ಮೊಟ್ಟ ಮೊದಲ ಕಾಯ್ದೆ ಇದು. ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸ್ ಆಗಿರುವಂತ ಮೊಟ್ಟ ಮೊದಲ ಕಾಯ್ದೆ ಯಾವುದು ಅಂದ್ರೆ 1773 ರೆಗ್ಯುಲೇಟಿಂಗ್ ಆಕ್ಟ್. ಈ 1773 ರೆಗ್ಯುಲೇಟಿಂಗ್ ಆಕ್ಟ್ ಭಾರತ ದೇಶದಲ್ಲಿ ಜಾರಿಗೆ ಬಂದಂತ ಮೊಟ್ಟ ಮೊದಲ ಬ್ರಿಟಿಷ್ ಆಡಳಿತದ ಮೇಲೆ ನಿಯಂತ್ರಣ ಹೇರಲು ಜಾರಿಗೆ ಬಂದಂತ ಕಾಯ್ದೆ. ಈ ಕಾಯ್ದೆಯ ಪ್ರಕಾರ 1784ರಲ್ಲಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ನೆನಪಿಡಿ, 1784ರಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸಂಯುಕ್ತ ಲೋಕ ಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡಿಕೊಡಲಾಯಿತು? ಸಂಯುಕ್ತ ಲೋಕ ಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡಿಕೊಡಲಾಯಿತು. ಎಕ್ಸಲೆಂಟ್. 1935 ಕಾಯ್ದೆಯ ಪ್ರಕಾರ ಸಂಯುಕ್ತ ಲೋಕ ಸೇವಾ ಆಯೋಗ, ಕೇವಲ ಲೋಕ ಸೇವಾ ಆಯೋಗ ಅಂದ್ರ 1919 ಕಾಯ್ದೆ, ಆದ್ರೆ ಸಂಯುಕ್ತ ಲೋಕ ಸೇವಾ ಆಯೋಗ ಅಂದ್ರೆ 1935 ಕಾಯ್ದೆ. ಮೊಟ್ಟ ಮೊದಲ ಬಾರಿಗೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರುವಂತ ಪ್ರಾತಿನಿಧ್ಯವನ್ನು ಕೊಟ್ಟಿರ್ತಕ್ಕಂಥ ಕಾಯ್ದೆ ಯಾವುದು? 1909 ಕಾಯ್ದೆ ನೋಡಿ. 1919 ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರಿತೀವಿ. ಹಾಗಾದ್ರೆ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಮುಗಲಭೆಯನ್ನು ಮೂಡಿಸುವ ಸಲುವಾಗಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯದಲ್ಲಿ ಇಂಥ ಒಂದು ಕೋಮುಗಲಭೆ ಸೃಷ್ಟಿ ಮಾಡುವಂತ ಉದ್ದೇಶಕ್ಕಾಗಿ, ಅಥವಾ ಭಾರತ ಬಾಂಗ್ಲಾದೇಶದಲ್ಲಿ ಸ್ಥಾಪನೆ ಅಂದ್ರೆ ಇವತ್ತಿನ ಬಾಂಗ್ಲಾ ಮತ್ತು ಭಾರತ ದೇಶ, ಆ ಬಾಂಗ್ಲಾದೇಶದಲ್ಲಿ ಸ್ಥಾಪನೆ ಆಗಿರುವಂತ ಢಾಕಾದಲ್ಲಿ ಸ್ಥಾಪನೆ ಆಗಿರುವಂತ ಮುಸ್ಲಿಂ ಲೀಗ್ ಅನ್ನು ಖುಷಿಪಡಿಸುವಂತ ಉದ್ದೇಶಕ್ಕಾಗಿ, ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ಗಳ ಮಧ್ಯದಲ್ಲಿ ವೈಯಕ್ತಿಕವಾಗಿರುವಂತ ಭಿನ್ನಾಭಿಪ್ರಾಯವನ್ನ ಬಿರುಕು ಉಂಟು ಮಾಡುವಂತ ಉದ್ದೇಶಕ್ಕಾಗಿ ಲಾರ್ಡ್ ಮಿಂಟೋ ಅನ್ನುವಂತ ವ್ಯಕ್ತಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರುವಂತ ಚುನಾವಣೆಯ ಮತಗಟ್ಟೆಯನ್ನು ಕೊಡುವುದರ ಮೂಲಕ ತನ್ನ ಪರಾಕ್ರಮವನ್ನು ಮೆರಿತಾನೆ. ಅದಕ್ಕೆ ಲಾರ್ಡ್ ಮಿಂಟೋನನ್ನ ಭಾರತ ದೇಶದಲ್ಲಿ ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಈತನನ್ನ ಭಾರತ ದೇಶದಲ್ಲಿ ಕೋಮುವಾದದ ಪಿತಾಮಹ ಅಂತೇಳಿ ಪ್ರಸಿದ್ಧಿಯಾಗಿರುವಂತ ವ್ಯಕ್ತಿ ಲಾರ್ಡ್ ಮಿಂಟೋ. 1940 ಆಗಸ್ಟ್ ಕೊಡುಗೆ, 1942 ಕ್ರಿಪ್ಸ್ ಆಯೋಗ, 1946 ಕ್ಯಾಬಿನೆಟ್ ಆಯೋಗ, 1947 ಸ್ವತಂತ್ರ ಕಾಯ್ದೆ.
ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ ಸಂವಿಧಾನದ ರಚನೆಗೆ ಅವಕಾಶ ಮಾಡಿಕೊಟ್ಟಂತಾಯ್ತು? ಭಾರತ ಸಂವಿಧಾನದ ರಚನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾಯ್ದೆ ಶಬಾಷ್ 1946ರ ಕ್ಯಾಬಿನೆಟ್ ಕಾಯ್ದೆ ನೋಡಿ. 1946ರ ಕ್ಯಾಬಿನೆಟ್ ಕಾಯ್ದೆ. 1946 ಕ್ಯಾಬಿನೆಟ್ ಕಾಯ್ದೆ ಮಾರ್ಚ್ 24ನೇ ತಾರೀಕು. ಎಷ್ಟು ಜನ ಸದಸ್ಯರು ಅಂದ್ರೆ 3 ಜನ ಸದಸ್ಯರು. ಲಾರೆನ್ಸ್, ಕ್ರಿಪ್ಸ್, ಎವಿ ಅಲೆಕ್ಸಾಂಡರ್. ಲಾರೆನ್ಸ್, ಕ್ರಿಪ್ಸ್, ಅಲೆಕ್ಸಾಂಡರ್. ಲಾರೆನ್ಸ್ ನ ವಿಶೇಷ ಏನು ಅಂತಂದ್ರೆ ಭಾರತ ದೇಶದ ಅಂದಿನ ಕಾರ್ಯದರ್ಶಿ, ವ್ಯವಹಾರಗಳ ಕಾರ್ಯದರ್ಶಿ. ಇನ್ನು ಸ್ಟ್ಯಾಫರ್ಡ್ ಕ್ರಿಪ್ಸರ್ ವಿಶೇಷ ಏನಂದ್ರ ವಾಣಿಜ್ಯ ಮಂಡಳಿಯ ಮುಖ್ಯಸ್ಥ. ಅಲೆಕ್ಸಾಂಡರ್ ವಿಶೇಷ, ಎವಿ ಅಲೆಕ್ಸಾಂಡರ್ ವಿಶೇಷ ಏನಂದ್ರೆ ನೌಕಾದಳದ ಮುಖ್ಯಸ್ಥ. ಈ 3 ಜನರು ಹೊತ್ತುಕೊಂಡು ಭಾರತ ದೇಶಕ್ಕೆ ಬಂದಿರತಕ್ಕಂತ ಒಂದು ಕಾಯ್ದೆ ಯಾವುದು ಅಂದ್ರೆ 1946ರಲ್ಲಿ ಕ್ಯಾಬಿನೆಟ್ ಆಯೋಗ. ಈ ಕ್ಯಾಬಿನೆಟ್ ಆಯೋಗದ ವಿಶೇಷ ಇದು ಏನ್ ತಳ್ಳಿ ಹಾಕ್ತದಂದ್ರೆ ಭಾರತ ಹಾಗೂ ಪಾಕಿಸ್ತಾನ ಅನ್ನುವಂತ ರಾಷ್ಟ್ರಗಳನ್ನು ತಳ್ಳಿ ಹಾಕಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತಲ್ಲ ಎವಿ ಅಲೆಕ್ಸಾಂಡರ್ ಮತ್ತು ಕ್ರಿಪ್ಸ್ ಮತ್ತು ಲಾರೆನ್ಸ್ ಅಲ್ಲ, ಸ್ಟ್ಯಾಫರ್ಡ್, ಕ್ರಿಪ್ಸ್ ಮತ್ತೆ ಲಾರೆನ್ಸ್. ಯಾವ ಲಾರೆನ್ಸ್? ಫೆತಿಕ್ ಲಾರೆನ್ಸ್ ನೋಡಿ, ಫೆತಿಕ್ ಲಾರೆನ್ಸ್. ಓಕೆ, ಹಾಗಾದ್ರೆ ಈಗಾಗಲೇ ನಾವು ಭಾರತ ಸಂವಿಧಾನದಲ್ಲಿ ಹಲವಾರು ವಿಭಾಗಗಳಿಂದ ಯಾರ್ಯಾರು ಸೆಲೆಕ್ಟ್ ಆದರು? ಸಂವಿಧಾನದಲ್ಲಿ ಇಲ್ಲಿಯವರೆಗೆ ಎಷ್ಟು ಸಮಿತಿಗಳು ಅಂತಂದ್ರೆ 22 ಸಮಿತಿಗಳು, 5 ಉಪಸಮಿತಿಗಳನ್ನ, 11 ಅಧಿವೇಶನಗಳ ಮೂಲಕ ಭಾರತ ಸಂವಿಧಾನವನ್ನು 2 ವರ್ಷ 18 ದಿನ, 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘವಾಗಿ ಭಾರತ ಸಂವಿಧಾನ ರಚನೆ ಮಾಡಲ್ಪಟ್ಟಿತ್ತು. ಭಾರತದ ಕರಡು ರಚನೆಯಾಗಿದ್ದು, ನಮ್ಮ ಭಾರತ ಸಂವಿಧಾನದಲ್ಲಿ ಕರಡು ರಚನೆಯಾಗಿದ್ದು ವಿಶೇಷವಾಗಿ 114 ದಿನಗಳ ಕಾಲ 1947 ಆಗಸ್ಟ್ 29 ನಿಮ್ಗೆಲ್ಲ ಗೊತ್ತು. ಭಾರತ ಸಂವಿಧಾನದ ಕರಡನ್ನು ರಚನೆ ಮಾಡಿದವರು ಯಾರು ಅಂತಂದ್ರೆ, ಕರಡು ಸಮಿತಿಯನ್ನು ರಚಿಸಿದವರು ಯಾರಂದ್ರೆ BN ರಾವ್. ಆ ಕರಡು ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂದ್ರೆ 7 ಜನ. ಒಬ್ರು ಅಧ್ಯಕ್ಷರು, 6 ಜನ ಸದಸ್ಯರು. ಅಮ್ಮನ ಅಕ್ಕ ಸೈಕೋ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಾಧವರಾವ್ ಅವರು, ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅವರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು, KM ಮುನ್ಸಿ ಅವರು, ಸೈಯದ್ ಅಹಮದ್ ಸದ್ದುಲ್ಲಾ ಅವರು, TT ಕೃಷ್ಣಮಾಚಾರ್ಯ ಅವರು ಎಲ್ಲ 7 ಜನ ಸದಸ್ಯರನ್ನು ನಾವು ಕಾಣ್ತೀವಿ. ಭಾರತ ಸಂವಿಧಾನದ ವೈಶಿಷ್ಟ್ಯ, ಭಾರತ ಸಂವಿಧಾನದ ರಚನೆಯಲ್ಲಿ ವೈಶಿಷ್ಟ್ಯ ಏನು ಅಂದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಸಂವಿಧಾನದಿಂದ ನಾವು ಎರವಲನ್ನು ಪಡ್ಕೊಂಡೆವು. ವೆರಿ ಇಂಪಾರ್ಟೆಂಟ್ ಇದು. ಯಾವ ದೇಶದ ಸಂವಿಧಾನದಿಂದ ಯಾವ ವಿಚಾರಗಳನ್ನ ಎರವಲು ಪಡ್ಕೊಂಡೆವು ಅಂತ ಕ್ವಶನ್ ಕತ್ತ. ಭಾರತ ಸಂವಿಧಾನ ರಚನೆ ಆಗಬೇಕಾದ್ರೆ ಸರಿಸುಮಾರು ವಿಶ್ವದ 60ಕ್ಕಿಂತ ಹೆಚ್ಚು ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ರಾಷ್ಟ್ರಗಳ ಸಂವಿಧಾನವನ್ನ ಪ್ರಪಂಚದ 60ಕ್ಕಿಂತ ಹೆಚ್ಚು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅವುಗಳನ್ನ ಎರವಲ ಪಡೆಯುವುದರ ಮೂಲಕ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಲಾಯಿತು. ಹಾಗಾದ್ರೆ ಈ ಕೆಲವೊಂದು ಕ್ವಶನ್ಗಳನ್ನ ಕೇಳ್ತಾನೆ. ಏನಪ್ಪಾ ಅಂತಂದ್ರೆ, ಈಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದ ಸಂವಿಧಾನ? ಐರ್ಲೆಂಡ್ ದೇಶದ ಸಂವಿಧಾನ. ಎಕ್ಸಲೆಂಟ್. ಏಕಪೌರತ್ವ ಯಾವ ದೇಶದ ಸಂವಿಧಾನ? ಏಕಪೌರತ್ವ ಬ್ರಿಟನ್ ದೇಶದ ಸಂವಿಧಾನ. ಭಾರತ ಸಂವಿಧಾನದಲ್ಲಿರುವಂತಹ ಪ್ರಸ್ತಾವನೆ ಎಕ್ಸಲೆಂಟ್. ಅಮೆರಿಕ ದೇಶದ ಸಂವಿಧಾನ. ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಫ್ರಾನ್ಸ್ ದೇಶದ ಸಂವಿಧಾನ. ಸಮಬಾಳು ಸಮಪಾಲು ಸಮಾನ ಹಂಚಿಕೆ ಸಾಮಾಜಿಕ ನ್ಯಾಯ ರಷ್ಯಾ ಕ್ರಾಂತಿಯ ಘೋಷಣೆಗಳು ಅಂತ ಕರಿತೀವಿ.
ಸಮಬಾಳು, ಸಮಪಾಲು, ಸಮಾನ ಹಂಚಿಕೆ, ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು ಅಲ್ಲ. ಕಾನೂನುಗಳನ್ನು ರಚನೆ ಮಾಡುವುದು ಯಾವ ದೇಶದ ಸಂವಿಧಾನ ಅಂದ್ರೆ ಜಪಾನ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯ್ತು ನೋಡಿ. ಕಾನೂನುಗಳ ರಚನೆ ಮಾಡುವುದನ್ನ ಜಪಾನ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯ್ತು. ಹೀಗೆ ಭಾರತ ದೇಶದ ಸಂವಿಧಾನ ರಚನೆ ಆಗಬೇಕಾದ್ರೆ ಭಾರತ ಸಂವಿಧಾನ ರಚನೆಯಲ್ಲಿ ಹಲವಾರು ರಾಷ್ಟ್ರಗಳ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. ಹೀಗೆ ಪ್ರಪಂಚದ 60 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ 60 ದೇಶದ ಸಂವಿಧಾನಗಳ ಮೂಲಕ ಭಾರತ ಸಂವಿಧಾನವನ್ನ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಬಂದೆವು. ಹಾಗಾದ್ರೆ ಒಂದೊಂದು ಪ್ರಮುಖವಾದ ಅಂಶಗಳನ್ನು ನೋಡ್ತಾ ಬಂದಾಗ 1935ರ ಕಾಯ್ದೆ, 1935ರ ಕಾಯ್ದೆಯ ಮೂಲಕ ಅನೇಕ ಅಂಶಗಳನ್ನು ಜಾರಿಗೆ ತಂದು ಎಷ್ಟು ಅಂದ್ರೆ 70%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು 1935ರ ಕಾಯ್ದೆಯಿಂದ ನಾವು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡೆವು. ಅದಕ್ಕೆ 1975ರ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ ಎಂದು ಕರೀತಾರೆ. ಭಾರತದ ಸಂವಿಧಾನದ ನೀಲನಕ್ಷೆ, ಇದು ಕ್ವಶನ್ ಆಗಿದೆ ನೋಡಿ. ಭಾರತ ಸಂವಿಧಾನದ ನೀಲನಕ್ಷೆ. 1935ರ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ. ಯಾಕಂದ್ರೆ 1935ರ ಕಾಯ್ದೆಯಿಂದ ಹಲವಾರು ಅಂಶಗಳನ್ನ ಎರವಲು ಪಡ್ಕೊಂಡು, ಉದಾಹರಣೆ ಒಕ್ಕೂಟದ ವ್ಯವಸ್ಥೆ ಆಗಿರಬಹುದು. ಒಕ್ಕೂಟ ವ್ಯವಸ್ಥೆ, ಇದು ಕ್ವಶನ್ ಆಗಿದೆ ನೋಡಿ. ಒಕ್ಕೂಟ ವ್ಯವಸ್ಥೆಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು ಅಂದ್ರೆ 1935ರ ಭಾರತದ ಸ್ವಾತಂತ್ರ್ಯ ಕಾಯ್ದೆ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935, 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಈ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಅಲ್ಲಿಂದ ಎರವಲು ಪಡ್ಕೊಂಡೆವು. ಮತ್ತೆ ರಾಜ್ಯಪಾಲರ ಹುದ್ದೆ, ಇದು ಕ್ವಶನ್ ಆಗಿದೆ ನೋಡಿ. ರಾಜ್ಯಪಾಲರ ಹುದ್ದೆಯನ್ನ ಯಾವುದರ ಮೂಲಕ ಅಂತಂದ್ರೆ ಅದು 1935ರ ಕಾಯ್ದೆ. ಒಕ್ಕೂಟ ವ್ಯವಸ್ಥೆ ಆಗಲಿ, ರಾಜ್ಯಪಾಲರ ಹುದ್ದೆ, ಭಾರತ ಸಂವಿಧಾನದಲ್ಲಿ ರಾಜ್ಯಪಾಲರ ಹುದ್ದೆ ಯಾವ ವಿಧಿಯಲ್ಲಿ ಅವಕಾಶ ಕೊಡಲಾಗಿದೆ ಅಂದ್ರೆ 153ನೇ ವಿಧಿಯಲ್ಲಿ ಅಲ್ಲ. ಭಾರತ ಸಂವಿಧಾನದಲ್ಲಿ 153ನೇ ವಿಧಿ ರಾಜ್ಯಪಾಲರ ಹುದ್ದೆ. 152ನೇ ವಿಧಿ ಏನ್ ಹೇಳ್ತದಂದ್ರೆ ರಾಜ್ಯ ಅನ್ನುವಂತ ಪದ ಅರ್ಥವನ್ನು ಹೇಳ್ತದೆ. 152ನೇ ವಿಧಿಯಿಂದ ಪ್ರಾರಂಭಗೊಂಡಿದ್ದು ಎಷ್ಟನೇ ವಿಭಾಗ ಅಂತಂದ್ರೆ ಭಾರತ ಸಂವಿಧಾನದ 6ನೇ ಭಾಗ. ಹಾಗಾದ್ರೆ ರಾಜ್ಯಪಾಲರ ಹುದ್ದೆಯ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರೆ 153ನೇ ವಿಧಿ. ಸಂವಿಧಾನಬದ್ಧವಾಗಿ ಒಂದು ರಾಜ್ಯಗಳಿಗೆ ರಾಜ್ಯಪಾಲರ ಹುದ್ದೆ ಇರಬೇಕು ಅಂತ ಹೇಳಿ ಸಂವಿಧಾನದ 153ನೇ ವಿಧಿ ಹೇಳ್ತದೆ. 1935ರ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ 70% ಆ ಒಂದು ಕಾಯ್ದೆಯ ಮೂಲಕ ಎರವಲು ಪಡ್ಕೊಂಡೆವು. ಅದರಲ್ಲಿ ವಿಶೇಷವಾಗಿ ಇವತ್ತು ಒಕ್ಕೂಟ ವ್ಯವಸ್ಥೆ ಆಗಿರಬಹುದು, ರಾಜ್ಯಪಾಲರ ಹುದ್ದೆ ಆಗಿರಬಹುದು, ಮತ್ತೆ ವಿಶೇಷವಾಗಿ ಅಖಿಲ ಭಾರತೀಯ ಸೇವೆಗಳು, ನೆನ್ಪಿಡಿ, ಅಖಿಲ ಭಾರತೀಯ ಸೇವೆಗಳು, ಅಖಿಲ ಭಾರತದ ಸೇವೆಗಳು. ಈ ಅಖಿಲ ಭಾರತೀಯ ಸೇವೆಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವುದಂದ್ರೆ ಭಾರತ ಸಂವಿಧಾನದಲ್ಲಿ 312ನೇ ವಿಧಿ ಅಲ್ಲ. ಭಾರತ ಸಂವಿಧಾನದಲ್ಲಿ ಅಖಿಲ ಭಾರತ ಸೇವೆಗಳ ಬಗ್ಗೆ ತಿಳಿಸುವಂತ ವಿಧಿ 312. ಒಂದು ರಾಷ್ಟ್ರ ಪ್ರಾಮಾಣಿಕವಾಗಿ, ಸ್ವಚ್ಛಂದವಾಗಿ, ವ್ಯವಸ್ಥಿತವಾಗಿ ಆಡಳಿತ ನಡಿಬೇಕಾದ್ರೆ ಆ ರಾಷ್ಟ್ರದ ದಕ್ಷ ಆಡಳಿತಗಾರರು ಬಹಳ ಮುಖ್ಯ ಅಂತ. ಪ್ರಜ್ಞಾವಂತ ಆಡಳಿತಗಾರರು ಆ ಜಿಲ್ಲೆಯನ್ನ, ಆ ತಾಲೂಕನ್ನ ಮುನ್ನಡೆಸಿಕೊಂಡು ಹೋಗ್ಬೇಕಾದ್ರೆ, ಒಂದು ದೇಶವನ್ನ ಮುನ್ನಡೆಸಿಕೊಂಡು ಹೋಗ್ಬೇಕಾದ್ರೆ ರಾಜಕಾರಣಿಗಳಿಗಿಂತ ಅತ್ಯಂತ ಹೆಚ್ಚು ಬಹುಪಾಲ ಯಾರ್ದಪ್ಪ ಅಂದ್ರೆ ಆ ದಕ್ಷ ಅಧಿಕಾರಿಗಳು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಅಖಿಲ ಭಾರತ ಸೇವೆಗಳು. ಇವತ್ತು ಅಖಿಲ ಭಾರತ ಸೇವೆಗಳು ಭಾರತ ಸಂವಿಧಾನದ ಯಾವ ವಿಧಿ ಅಂದ್ರೆ 312. ಅಖಿಲ ಭಾರತ ಸೇವೆಗಳನ್ನು ಯಾವ ಮೂಲದಿಂದ ಪಡೆಯಲಾಗಿದೆ ಅಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ. ಮತ್ತೆ ಸಾರ್ವಜನಿಕ ಲೋಕ ಸೇವಾ ಆಯೋಗ, UPSC ಅಂತ ಏನ್ ಕರಿತೀವಲ್ಲ,
UPSC ಯಾವ ಕಾಯ್ದೆಯ ಮೂಲಕ ಅಂದ್ರೆ 1935 ಕಾಯ್ದೆಯ ಮೂಲಕ. ಸಾರ್ವಜನಿಕ ಲೋಕ ಸೇವಾ ಆಯೋಗ ಯಾವ ವಿಧಿ ತಿಳಿಸ್ತದೆ? 112ನೇ ವಿಧಿ, 312ನೇ ವಿಧಿ, 212ನೇ ವಿಧಿ, 315ನೇ ವಿಧಿ. UPSC ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಕರೆಕ್ಟ್ ಆನ್ಸರ್ ಹಾಕಿ. 76% ಕರೆಕ್ಟ್ ಆನ್ಸರ್. ಭಾರತ ಸಂವಿಧಾನದಲ್ಲಿ 315ನೇ ವಿಧಿ ನೋಡಿ. ಭಾರತ ಸಂವಿಧಾನದ 315ನೇ ವಿಧಿಯ ವಿಶೇಷ ಏನಂದ್ರೆ UPSC ಬಗ್ಗೆ ತಿಳಿಸುವಂತ ಒಂದು ವಿಧಿಯಾಗಿದೆ. ಭಾರತ ಸಂವಿಧಾನದ ನೀಡಲು ನೋಡಿ ಒಕ್ಕೂಟ ವ್ಯವಸ್ಥೆಯನ್ನ, ರಾಜ್ಯಪಾಲರ ಹುದ್ದೆಯನ್ನ, ಅಖಿಲ ಭಾರತ ಸೇವೆಗಳನ್ನ, UPSC ಲೋಕಸೇವಾ ಆಯೋಗ, ಲೋಕಸೇವಾ ಆಯೋಗದ ಒಂದು ವ್ಯವಸ್ಥೆಯನ್ನು ಯಾವ ದೇಶದ ಸಂವಿಧಾನ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ಬಂದಂತ 1935ರ ಕಾಯ್ದೆ. ಮತ್ತೆ ನ್ಯಾಯಾಂಗದ ವ್ಯವಸ್ಥೆ, ನ್ಯಾಯಾಂಗದ ವ್ಯವಸ್ಥೆ ಅಥವಾ ನ್ಯಾಯಾಂಗೀಯ ವ್ಯವಸ್ಥೆ, ನ್ಯಾಯಾಂಗೀಯ ವ್ಯವಸ್ಥೆಯನ್ನ 1935ರ ಕಾಯ್ದೆ. ಈ ಎಲ್ಲಾ ವಿಚಾರಗಳು ನೋಡಿ. ಮತ್ತೆ ಆಡಳಿತಾತ್ಮಕ ವಿವರಣೆಗಳಂತ ಬರ್ತವೆ. ಆಡಳಿತಾತ್ಮಕ ವಿವರಣೆಗಳು, ಆಡಳಿತಾತ್ಮಕ ವಿವರಣೆಗಳು ಒಕ್ಕೂಟ ವ್ಯವಸ್ಥೆ ಆಗಿರಬಹುದು, ರಾಜ್ಯಪಾಲರ ಹುದ್ದೆ ಆಗಿರಬಹುದು, ಅಖಿಲ ಭಾರತ ಸೇವೆಗಳು, UPSC ಕೇಂದ್ರ ಲೋಕ ಸೇವಾ ಆಯೋಗ ಸ್ಥಾಪನೆ, ನ್ಯಾಯಾಂಗ ವ್ಯವಸ್ಥೆ, ಆಡಳಿತಾತ್ಮಕ ವಿವರಣೆಗಳು ಇವೆಲ್ಲವೂ ಕೂಡ ಯಾವ ದೇಶದ ಅಂದ್ರೆ 1930. ಅದಕ್ಕೆ 1935ರ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಹೇಳಿ ಕರೆಯಲ್ಪಡುತ್ತೀವಿ. ಇದು ಕ್ವಶನ್ ಆಗಿದೆ. ಯಾವ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ ಎನ್ನುವರು ಅಂದ್ರೆ 1935ರ ಕಾಯ್ದೆ. ಹಾಗಾದ್ರೆ ನಾವು ಭಾರತ ದೇಶದೇನು 1935ರ ಕಾಯ್ದೆಯಿಂದ ಎಷ್ಟು ಮಹತ್ವದ ವಿಚಾರಗಳನ್ನು ಪಡ್ಕೊಂಡಿವೋ ಅಷ್ಟೇ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ USA ಅಮೆರಿಕ ದೇಶದ ಸಂವಿಧಾನದ ಕೂಡ ಹಲವಾರು ವಿಚಾರಗಳನ್ನು ಪಡ್ಕೊಂಡು. ಯಾಕಂದ್ರೆ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಖಿತ ರೂಪದ ಸಂವಿಧಾನ ಜಾರಿಗೆ ಬಂದಿದ್ದು ಅಮೆರಿಕ ದೇಶದ ಸಂವಿಧಾನ. ನೆನಪಿರ್ಲಿ, ಪ್ರಪಂಚದ ಅತ್ಯಂತ ಚಿಕ್ಕ ಸಂವಿಧಾನ ಅಂತ ಕರಿತೀವಿ. ಕೇವಲ ಎಷ್ಟು ಪುಟಗಳು? ಅಮೆರಿಕ ದೇಶದ ಸಂವಿಧಾನ ಎಷ್ಟು ಪುಟಗಳಿದಾವೆ? ಕೇವಲ 7 ಪುಟಗಳು ನೋಡಿ. 7 ಪುಟಗಳನ್ನು ಒಳಗೊಂಡು. ಹಾಗಾದ್ರೆ ಅಮೆರಿಕ ದೇಶದ ಸಂವಿಧಾನದ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಅಮೆರಿಕ ದೇಶದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಜಾಫರ್ಸನ್ ನೋಡಿ. ಥಾಮಸ್ ಜಾಫರ್ಸನ್ ಅನ್ನುವಂತ ವ್ಯಕ್ತಿ. ಥಾಮಸ್ ಜಾಫರ್ಸನ್, ಸರ್ ಥಾಮಸ್ ಜಾಫರ್ಸನ್ ಅನ್ನುವಂತ ವ್ಯಕ್ತಿ ಅಮೆರಿಕ ದೇಶದ ಸಂವಿಧಾನವನ್ನು ರಚನೆ ಮಾಡ್ತಾನೆ. ಕೇವಲ 7 ಪುಟಗಳು. ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ಕಠಿಣ ಮತ್ತು ಲಿಖಿತ ಸಂವಿಧಾನ ಅಮೆರಿಕ ದೇಶದ್ದು. ಪ್ರಪಂಚದ ಅತ್ಯಂತ ಕಠಿಣ ಮತ್ತೆ ಲಿಖಿತ ರೂಪದ ಸಂವಿಧಾನ. ಇದು ಕ್ವಶನ್ ಆಗಿದೆ ನೋಡಿ. ಜಗತ್ತಿನ ಅತ್ಯಂತ ಕಠಿಣ ಸಂವಿಧಾನ ಮತ್ತು ಲಿಖಿತ ರೂಪದ ಸಂವಿಧಾನ, ಕೇವಲ 7 ಪುಟಗಳನ್ನು ಒಳಗೊಂಡಂತ ಸಂವಿಧಾನ. ಇದನ್ನು ರಚನೆ ಮಾಡಿದವರು ಯಾರಂದ್ರ ಸರ್ ಥಾಮಸ್ ಜಾಫರ್ಸನ್ ಅನ್ನುವಂತ ವ್ಯಕ್ತಿ. ಸರ್ ಥಾಮಸ್ ಜಾಫರ್ಸನ್. ಪ್ರಪಂಚದ ಅತ್ಯಂತ ಕಠಿಣ ಮತ್ತು ಲಿಖಿತ ರೂಪದ ಸಂವಿಧಾನ ಅಂದ್ರೆ ಅದು ಅಮೆರಿಕ ದೇಶದ ಸಂವಿಧಾನ. ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡೆದಂತ ಅಂಶಗಳು ಯಾವುವು? ಪ್ರಸ್ತಾವನೆ ಆಗಿರಬಹುದು, ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆ ಇದೆಯಲ್ಲ, ಅದು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೇವು ಅಂದ್ರೆ ಅಮೆರಿಕ ದೇಶದ ಸಂವಿಧಾನ. ಮತ್ತೆ ಲಿಖಿತ ಸಂವಿಧಾನ, ಲಿಖಿತ ಸಂವಿಧಾನ ಪ್ರಸ್ತಾವನೆ ಆಗಿರಬಹುದು, ಲಿಖಿತ ಸಂವಿಧಾನ ಆಗಿರಬಹುದು. ಮೂಲಭೂತ ಹಕ್ಕುಗಳು, ಮೂಲಭೂತ ಹಕ್ಕುಗಳು ನೋಡಿ. ಪ್ರಸ್ತಾವನೆ, ಲಿಖಿತ ಸಂವಿಧಾನ, ಮೂಲಭೂತ ಹಕ್ಕುಗಳು. ರಾಷ್ಟ್ರಪತಿಯವರ ಮಹಾಭಿಯೋಗದ ಪ್ರಕ್ರಿಯೆ, ಇದು ಕ್ವಶನ್ ಆಗಿದೆ ನೋಡಿ. ರಾಷ್ಟ್ರಪತಿಯವರ
ಮಹಾಭಿಯೋಗದ ಪ್ರಕ್ರಿಯೆ. ಸಂವಿಧಾನದ ಯಾವ ವಿಧಿಯಲ್ಲಿ ಅವಕಾಶ ಕೊಡಲಾಗಿದೆ? ಮಹಾಭಿಯೋಗ 70, 72, 71, 61. ರಾಷ್ಟ್ರಪತಿಯವರ ಮಹಾಭಿಯೋಗದ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಶಬಾಷ್, 73% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಸಂವಿಧಾನದ 61ನೇ ವಿಧಿ ನೋಡಿ. ಒಂದೊಂದು ಪಾಯಿಂಟ್ ಇಂಪಾರ್ಟೆಂಟ್ ನೆನ್ಪಿಡಿ. ಪ್ರತಿನಿತ್ಯ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಭಾರತ ಸಂವಿಧಾನದಲ್ಲಿ ಈ ರಾಷ್ಟ್ರಪತಿಯವರ ಮಹಾಭಿಯೋಗದ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರೆ 61ನೇ ವಿಧಿ. ಹಾಗಾದ್ರೆ ಲಿಖಿತ ಸಂವಿಧಾನವನ್ನ, ಮೂಲಭೂತ ಹಕ್ಕುಗಳನ್ನ, ರಾಷ್ಟ್ರಪತಿಯವರ ಮಹಾಭಿಯೋಗದ ಪ್ರಕ್ರಿಯೆಯನ್ನ, ಮತ್ತೆ ಅಮೆರಿಕ ದೇಶದ ಸಂವಿಧಾನದಿಂದ ಉಪರಾಷ್ಟ್ರಪತಿ ಹುದ್ದೆಯನ್ನ ಎರವಲು ಪಡ್ಕೊಂಡೆವು. ಉಪರಾಷ್ಟ್ರಪತಿ ಹುದ್ದೆಯನ್ನ ಯಾವುದರ ಮೂಲದಿಂದ? ಅಮೆರಿಕ ದೇಶದ ಸಂವಿಧಾನದ ಎಷ್ಟನೇ ವಿಧಿ ಹೇಳುತ್ತಂದ್ರೆ 63ನೇ ವಿಧಿ. ಭಾರತ ಸಂವಿಧಾನದ 63ನೇ ವಿಧಿ ಉಪರಾಷ್ಟ್ರಪತಿ ಹುದ್ದೆ ಹೇಳುತ್ತದೆ. 16 ಬಾರಿ ಕ್ವಶನ್ ಕೇಳಿದ್ದು, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ನಿಮಗೆಲ್ಲ ಗೊತ್ತದು. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಭಾರತ ಸಂವಿಧಾನದ ಯಾವ ವಿಧಿ ಅಂದ್ರೆ 63ನೇ ವಿಧಿ. ಮೂಲಭೂತ ಹಕ್ಕುಗಳು, ಲಿಖಿತ ಸಂವಿಧಾನ, ಪ್ರಸ್ತಾವನೆ, ರಾಷ್ಟ್ರಪತಿಯವರ ಮಹಾಭಿಯೋಗದ ಪ್ರಕ್ರಿಯೆ, ಉಪರಾಷ್ಟ್ರಪತಿ ಹುದ್ದೆ, ಮತ್ತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ಪದಚ್ಯುತಿಗೊಳಿಸುವ ವಿಧಾನ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ನ್ಯಾಯಾಧೀಶರ ಪದಚ್ಯುತಿಗೊಳಿಸುವಂತ ವಿಧಾನ. ನ್ಯಾಯಾಧೀಶರ ಪದಚ್ಯುತಗೊಳಿಸುವಂತ ವಿಧಾನ. ಇದು ಕ್ವಶನ್ ಆಗಿದೆ ನೋಡಿ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಥವಾ ನ್ಯಾಯಾಧೀಶರ ಪದಚ್ಯುತಗೊಳಿಸುವಂತ ವಿಧಾನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು ಅಂದ್ರೆ ಅದು ಅಮೆರಿಕ ದೇಶದ ಸಂವಿಧಾನದಿಂದ. ಅಷ್ಟೇ ಅಲ್ಲದೆ ನ್ಯಾಯಕ ವಿಮರ್ಶೆಯನ್ನು ಕೂಡ ನಾವು ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೆವು. ಇಷ್ಟೆಲ್ಲ ವಿಚಾರಗಳು, ಈ 10 ಹಲವಾರು ವಿಚಾರಗಳನ್ನ ಯಾವ ದೇಶ ಅಂತಂದ್ರೆ ಪ್ರಪಂಚದ ಅತ್ಯಂತ ಚಿಕ್ಕ ಸಂವಿಧಾನ, ಲಿಖಿತ ಸಂವಿಧಾನ, ಕಠಿಣ ಸಂವಿಧಾನ, ಜಗತ್ತಿನಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ದೇಶ ಅಂದ್ರೆ ಅಮೆರಿಕ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ತಾಯ್ನಾಡಿನ ವಿರುದ್ಧ ಹೋರಾಟವನ್ನು ಮಾಡುವುದರ ಮೂಲಕ. ಹೌದು, ಅಮೆರಿಕ ದೇಶದವರು ಮೂಲತಃ ಇವತ್ತೇನು ಅಮೆರಿಕ ದೇಶದಲ್ಲಿ ಹೋದಾರಲ್ಲ, ಅವರೆಲ್ಲ ಮೂಲತಃ ಅವರು ಇಂಗ್ಲೆಂಡ್ ದೇಶದವರು. ತನ್ನ ತಾಯ್ನಾಡಿನ ವಿರುದ್ಧ ಹೋರಾಟವನ್ನು ಮಾಡಿಕೊಳ್ಳುವುದರ ಮೂಲಕ 1776ರಲ್ಲಿ ಸ್ವತಂತ್ರವನ್ನು ಸಾರಿಕೊಂಡಂತ ದೇಶ. ಜಗತ್ತಿನ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವಕ್ಕೆ ಸಂದಿರತಕ್ಕಂತ ಗೌರವ ಅಂತಂದ್ರೆ ಅದು ಅಮೆರಿಕ ದೇಶ. 1776 ಸರ್ ಥಾಮಸ್ ಜಾಫರ್ಸನ್ ಯಾರನ್ನ ಅಮೆರಿಕ ದೇಶದ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ಜಾರ್ಜ್ ವಾಷಿಂಗ್ಟನ್. ಅಮೆರಿಕದ ಪಿತಾಮಹ ಅಂದ್ರೆ ಜಾರ್ಜ್ ವಾಷಿಂಗ್ಟನ್. ಅಮೆರಿಕದಲ್ಲಿ ಗಾಂಧಿ ವಿಚಾರಗಳನ್ನ ಪ್ರಚಾರ ಮಾಡಿದವರು ಮಾರ್ಟಿನ್ ಲೂಥರ್ ಕಿಂಗ್. ನೋಡಿ, ಮಾರ್ಟಿನ್ ಲೂಥರ್ ಕಿಂಗ್ ಅವರನ್ನ ಅಮೆರಿಕ ದೇಶದ ಗಾಂಧಿ ಎಂದು ಕರೆಯುತ್ತಾರೆ. ಕ್ವಶನ್ ಆಗಿದೆ, ಯಾರನ್ನು ಅಮೆರಿಕ ದೇಶದ ಗಾಂಧಿ ಎಂದು ಕರೆಯುತ್ತಾರೆ ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್. ಮಾರ್ಟಿನ್ ಲೂಥರ್ ಕಿಂಗ್ ಅನ್ನ ಅಮೆರಿಕದ ಗಾಂಧಿ ಅಂತ ಹೇಳಿ ಕರೆಯಲ್ಪಡ್ತಾರ. ನೆಕ್ಸ್ಟ್ ನೋಡಿ, ಇದು ಅಮೆರಿಕ ದೇಶದ ಸಂವಿಧಾನ ಎರವಲು ಪಡ್ಕೊಂಡಿದ್ದು ಏನೇನು? ನ್ಯಾಯಿಕ ವಿಮರ್ಶೆಯನ್ನ, ಪ್ರಸ್ತಾವನೆಯನ್ನ, ಲಿಖಿತ ಸಂವಿಧಾನವನ್ನ, ಮೂಲಭೂತ ಹಕ್ಕುಗಳು. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ, ನಿಮ್ಗೆಲ್ಲ ಗೊತ್ತು. ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್. ಇನ್ನ ರಷ್ಯಾ ದೇಶದ ಸಂವಿಧಾನದಿಂದ ಏನೇನ್ ಪಡ್ಕೊಂಡವು? ಆಜನ್ಮ ಮಿತ್ರ ರಾಷ್ಟ್ರ ರಷ್ಯಾ. ನಮಗೆ ರಷ್ಯಾ ದೇಶದಿಂದ 3 ವಿಚಾರಗಳನ್ನ ಪಡ್ಕೊಂಡೆವು. 3 ವಿಚಾರಗಳು ಯಾವುವು? ಮೂಲಭೂತ ಕರ್ತವ್ಯಗಳನ್ನ ನೆನ್ಪಿಡಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಇದು.
ಬರೇ ನಾವು ಹಕ್ಕುಗಳನ್ನ ಅನುಭವಿಸೋದಲ್ಲ, ಹಕ್ಕುಗಳನ್ನ ಅನುಭವಿಸೋ ಜೊತೆಗೆ ನಾವು ಏನ್ ಜವಾಬ್ದಾರಿ ತಗೋಬೇಕಲ್ಲ, ನಮ್ಮದೇ ಆಗಿರುವಂತ ಜವಾಬ್ದಾರಿಗಳದಾವೆ. ಆ ಜವಾಬ್ದಾರಿಗಳನ್ನ ನಿಭಾಯಿಸಬೇಕಲ್ಲ. ಬರೇ ನಾವು ಮೂಲಭೂತ ಹಕ್ಕುಗಳನ್ನ ಪಡ್ಕೊಂಡು ರಾಷ್ಟ್ರಕ್ಕಾಗಿ ನಾವೇನು ಮಾಡಿದೆವು ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ರಾಷ್ಟ್ರ ನಮಗೇನು ಕೊಡಿತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ರಾಷ್ಟ್ರಕ್ಕಾಗಿ ನಾವೇನು ಮಾಡಿದೆವು, ದೇಶಕ್ಕಾಗಿ ನಾವೇನು ಮಾಡಿದೆವು ಅಲ್ಲ. ಇರುವವರೆಗೆ ತಿಂದು ಉಂದು ಬಿದ್ದು ಅಡ್ಡಾಡಿ ಸತ್ತು ಹೋಗೋದಲ್ಲ, ರಾಷ್ಟ್ರಕ್ಕಾಗಿ ನಮ್ಮದೇ ಆಗಿರುವಂತ ಒಂದು ಅಳಿಲ ಸೇವೆ ಇರಬೇಕಲ್ಲ. ದೇಶ ರಾಜ್ಯಕ್ಕಾಗಿ ನಮ್ಮದೇ ಆಗಿರುವಂತ ಅದು ಪ್ರಶ್ನೆ ಮಾಡ್ತಾರೆ, ರಾಷ್ಟ್ರ ಏನ್ ನಿನ್ನ ಸಾಧನೆ ಅಂತ, ನಿನ್ನ ಕೊಡುಗೆ ಏನು, ನಿನ್ನ ಸಾಧನೆ ಏನು ಅಂತ ಪ್ರಶ್ನೆ ಮಾಡ್ತಾವ. ನನ್ನಿಂದ ಎಲ್ಲವನ್ನು ಪಡ್ಕೊಂಡು ನಿನ್ನ ಸಾಧನೆ ಏನು ಅಂತಂದಾಗ ಅದು ರಷ್ಯಾ ದೇಶದ ಸಂವಿಧಾನದಿಂದ ಜಾರಿಗೆ ತಂದೆವು. ಅದು ಯಾವುದು ಅಂದ್ರೆ ಮೂಲಭೂತ ಕರ್ತವ್ಯಗಳು. ಮೂಲಭೂತ, ಇದು ಕ್ವಶನ್ ಆಗಿದೆ ನೋಡಿ, ಮೂಲಭೂತ ಕರ್ತವ್ಯಗಳನ್ನ. ಇದ್ರ ಮೇಲೆ ಜಾಸ್ತಿ ಕ್ವಶನ್ ಆಗಿದೆ, ಸಾಮಾನ್ಯ ಕ್ವಶನ್ ಅಲ್ಲ. ಎಷ್ಟನೇ ತಿದ್ದುಪಡಿ ಅಂತ ಕೇಳೋಣ. ಭಾರತ ಸಂವಿಧಾನದಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿಯ ಮೂಲಕ? 42, 44, 61, 79 ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು? ಶಬಾಷ್. ಸಂವಿಧಾನದ 42ನೇ ತಿದ್ದುಪಡಿ ನೋಡಿ, 1976, 1976 ಭಾರತ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಈ ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು. ನೆನಪಿಡಿ, ಮೂಲಭೂತ ಕರ್ತವ್ಯಗಳು ಆರಂಭದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳು ಅಂದ್ರೆ 10 ಮೂಲಭೂತ ಕರ್ತವ್ಯಗಳು. ಯಾವ ಸಮಿತಿಯ ನೇಮಕ ಮಾಡಲಾಯಿತು ಅಂದ್ರೆ ಸರ್ದಾರ್ ಸ್ವರ್ಣಸಿಂಗ ಸಮಿತಿಯನ್ನ, ಸರ್ದಾರ್ ಸ್ವರ್ಣಸಿಂಗ ಸಮಿತಿಯನ್ನ, ಸರ್ದಾರ್ ಸ್ವರ್ಣಸಿಂಗ ಸಮಿತಿಯನ್ನ ನೇಮಕ ಮಾಡಲಾಯಿತು. ಹಾಗಾದ್ರೆ ಸಂವಿಧಾನದ ಇದೇ ಭಾಗದಲ್ಲಿ ಸೇರಿಸಬೇಕಂತ ಹೇಳಿದ ಸಮಿತಿ ಯಾರು? ಯಾವ ಸಮಿತಿ ಹೇಳ್ತದೆ ಇಲ್ಲ ಇದು ಸಂವಿಧಾನದ ಇದೇ ಭಾಗದಲ್ಲಿ ಸೇರಿಸಬೇಕು ಅಂತ? ವರ್ಮಾ ಸಮಿತಿ. ಯಾವ ವರ್ಮಾ? ಅಳವಡಿಸಿಕೊಳ್ಳಲಾಯಿತು. ಶಬಾಷ್. ಸಂವಿಧಾನದ 42ನೇ ತಿದ್ದುಪಡಿ ನೋಡಿ, 1976, 1976 ಭಾರತ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಈ ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು. ನೆನಪಿಡಿ, ಮೂಲಭೂತ ಕರ್ತವ್ಯಗಳು ಆರಂಭದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳು ಅಂದ್ರೆ 10 ಮೂಲಭೂತ ಕರ್ತವ್ಯಗಳು. ಯಾವ ಸಮಿತಿಯ ನೇಮಕ ಮಾಡಲಾಯಿತು ಅಂದ್ರೆ ಸರ್ದಾರ್ ಸ್ವರ್ಣಸಿಂಗ ಸಮಿತಿಯನ್ನ, ಸರ್ದಾರ್ ಸ್ವರ್ಣಸಿಂಗ ಸಮಿತಿಯನ್ನ, ಸರ್ದಾರ್ ಸ್ವರ್ಣಸಿಂಗ ಸಮಿತಿಯನ್ನ ನೇಮಕ ಮಾಡಲಾಯಿತು. ಹಾಗಾದ್ರೆ ಸಂವಿಧಾನದ ಇದೇ ಭಾಗದಲ್ಲಿ ಸೇರಿಸಬೇಕಂತ ಹೇಳಿದ ಸಮಿತಿ ಯಾರು? ಯಾವ ಸಮಿತಿ ಹೇಳ್ತದೆ ಇಲ್ಲ ಇದು ಸಂವಿಧಾನದ ಇದೇ ಭಾಗದಲ್ಲಿ ಸೇರಿಸಬೇಕು ಅಂತ? ವರ್ಮಾ ಸಮಿತಿ. ಯಾವ ವರ್ಮಾ? JS ವರ್ಮಾ ಸಮಿತಿ ನೋಡಿ. JS ವರ್ಮಾ ಸಮಿತಿ ಏನ್ ಹೇಳ್ತಂದ್ರೆ ಭಾರತ ಸಂವಿಧಾನದ ಇದೇ ಭಾಗದಲ್ಲಿ ಸೇರ್ಪಡೆ ಆಗಬೇಕು ಅಂತ ತಿಳಿಸ್ತದೆ. JS ವರ್ಮಾ ಸಮಿತಿ. ಸರ್ದಾರ್ ಸ್ವರ್ಣಸಿಂಗ ಸಮಿತಿ ಏನ್ ಮಾಡಿತಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನ ರಷ್ಯಾ ದೇಶದ ಸಂವಿಧಾನದಿಂದ ಎರವಲ್ಪಡಿತು. 10 ಮೂಲಭೂತ ಕರ್ತವ್ಯ. ಭಾರತ ಸಂವಿಧಾನದ 11ನೇ ಮೂಲಭೂತ ಕರ್ತವ್ಯ ಏನು ಅಂತಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸುವುದು ಆ ತಂದೆಯ ತಾಯಿಗಳ ಆದ್ಯ ಕರ್ತವ್ಯವಾಗಿದೆ, ಪೋಷಕರ ಆದ್ಯ ಕರ್ತವ್ಯವಾಗಿದೆ. ಯಾಕಂದ್ರೆ ಈಗಿನ ಮಗು ಏನಾದ್ರೂ ಶಿಕ್ಷಣದಿಂದ ವಂಚಿತ ಆದ್ರೆ, ಆ ಮಗುವಿನ ಜೀವನದಲ್ಲಿ ಶಿಕ್ಷಣವನ್ನು ಪಡೆಯದೇ ಇದ್ರೆ, ಶಿಕ್ಷಣ ಇಲ್ಲ ಅಂತಂದ್ರೆ ಅವನು ಎಲ್ಲವನ್ನೂ ಕಳ್ಕೊಂಡ ಹಾಗೆ ಅನ್ನುವಂತ ಒಂದು ಕಲ್ಪನೆ ಇವತ್ತಿನ ಕಾಲದಲ್ಲಿ ನೋಡ್ತೀವಿ. ಮನುಷ್ಯನಿಗೆ ಅವನ ವ್ಯಕ್ತಿತ್ವ ಏನು ವಿಕಸನಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ. ಆ ನೈತಿಕ ಶಿಕ್ಷಣ ಆಗಿರಬಹುದು, ಗುಣಾತ್ಮಕ ಶಿಕ್ಷಣ ಆಗಿರಬಹುದು. ಅದಕ್ಕೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸುವುದು ಪೋಷಕರ ಅಥವಾ ತಂದೆ ತಾಯಿಗಳ ಆದ್ಯ ಕರ್ತವ್ಯ ಅಂತೇಳಿ ಭಾರತ ಸಂವಿಧಾನದ 86ನೇ ತಿದ್ದುಪಡಿ 2002ರಲ್ಲಿ ಭಾರತ ಸಂವಿಧಾನದಲ್ಲಿ ಸೇರಿಸಿದಂತ 11ನೇ ಮೂಲಭೂತ ಕರ್ತವ್ಯ ಯಾವುದಂದ್ರೆ ಅದು ತಂದೆ ತಾಯಿಗಳ ಆದ್ಯ ಕರ್ತವ್ಯ. ಆದರೆ ಅದೇ ಒಂದು ವಿಚಾರದಲ್ಲಿ ಸಂವಿಧಾನದ 21A, ಭಾರತ ಸಂವಿಧಾನದ 21A ಏನ್ ಹೇಳ್ತದಂದ್ರೆ
6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆ ವಿದ್ಯಾರ್ಥಿಯ ಮೂಲಭೂತ ಹಕ್ಕಾಗಿದೆ. ಇವತ್ತು ಯಾವ ತರ ನಾವು ಎಲ್ಲವೂ ಮೂಲಭೂತ, ವಾಸ ಮಾಡೋದು ಮೂಲಭೂತ ಹಕ್ಕಿದೆ, ದೇಶಾದ್ಯಂತ ಮುಕ್ತವಾಗಿ ಸ್ವಾತಂತ್ರ್ಯ ಮಾಡುವಂತ ಮೂಲಭೂತ ಹಕ್ಕಿದೆ. ಆದ್ರೆ 4 ರಾಜ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ನಾವು ಮುಕ್ತವಾಗಿ ಪ್ರವೇಶ ಮಾಡಬಹುದು. ಯಾವ 4 ರಾಜ್ಯಗಳಲ್ಲಿ ಶಿವಪ್ಪನಿಗೆ ಎಂಟ್ರಿ ಇಲ್ಲ ಅಂತ ಕೇಳ್ತಾನೆ. ಶಿವಪ್ಪನಿಗೆ ಎಂಟ್ರಿ ಇಲ್ಲದೆ ಇರುವಂತ ರಾಜ್ಯಗಳು ಯಾವ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ, ಮೇಘಾಲಯದಲ್ಲಿ, ಮಿಜೋರಾಮದಲ್ಲಿ, ತ್ರಿಪುರದಲ್ಲಿ. ಉಗಾಂಡ ಪೂರ್ತಿ ಅವನು ತಿರುಗಾಡಬಹುದು. ಆದ್ರೆ ಈ 4 ರಾಜ್ಯಗಳಲ್ಲಿ ಜಿಗದಾಡಿ ಹೋದ್ರು ಕೂಡ ಅಲ್ಲಿ ಪರ್ಮಿಷನ್ ತಗೋಬೇಕು. ಅಲ್ಲಿ ಪರ್ಮಿಷನ್ ತಗೊಂಡು ಆ ರಾಜ್ಯಗಳಿಗೆ ಎಂಟ್ರಿ ಕೊಡಬೇಕು. ಆ 4 ರಾಜ್ಯಗಳಿಗೆ ಸಪರೇಟ್ ಆಗಿರುವಂತ ಒಂದು ವಿಭಾಗ ಇದೆ. ಆ ಸಂವಿಧಾನದ ಯಾವ ವಿಭಾಗ ಅಥವಾ ಯಾವ ಅನುಸೂಚಿ ಹೇಳ್ತದಂದ್ರೆ ಭಾರತ ಸಂವಿಧಾನದ 6ನೇ ಅನುಸೂಚಿ. ಭಾರತ ಸಂವಿಧಾನದ 6ನೇ ಅನುಸೂಚಿ ಏನಂತಂದ್ರೆ ಇವುಗಳನ್ನು ಬುಡಕಟ್ಟು ರಾಜ್ಯಗಳು ಅಂತ ಕರೀತಾರೆ, ಬುಡಕಟ್ಟು ಪ್ರದೇಶಗಳು ಅಂತ ಕರೀತಾರೆ. ಈ 4 ರಾಜ್ಯಗಳಿಗೆ ಯಾರಿಗೆ ಎಂಟ್ರಿ ಇಲ್ಲ? ಶಿವಪ್ಪನಿಗೆ ಎಂಟ್ರಿ ಇಲ್ಲ. ಮನೆ ಹೋಗಿ ಬಂದಿಯಪ್ಪ, ಮನೆ ಹೋಗಿ ಬಂದ ನೋಡು. ಮೊನ್ನೆ ಅದೇ ಪರ್ಮಿಷನ್ ತಗೊಂಡು ಹೋಗಿ ಲೇನಿ ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಯಾಕೆ ಅಂತಂದ್ರೆ ಅವರು ತಮ್ಮದೇ ಆಗಿರುವಂತ ಸಂಸ್ಕೃತಿ, ಅವರು ಜನಾಂಗ, ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಅವ್ರು ನೋ ಎಂಟ್ರಿ ಅಂತಾರೆ. ಅದಕ್ಕೆ ಭಾರತ ಸಂವಿಧಾನದ ಈ ಒಂದು 4 ರಾಜ್ಯಗಳಿಗೆ ಎಂಟ್ರಿ ಕೊಡಬೇಕಾದ್ರೆ ಬುಡಕಟ್ಟು ಜನಾಂಗದ ಸಂಸ್ಕೃತಿಗೆ ಹಾಳಾಗಬಾರದು ಅಂತ ಹೇಳಿ ಅಲ್ಲಿ ಆ 4 ರಾಜ್ಯಗಳಿಗೆ ಎಂಟ್ರಿ ಇಲ್ಲ. ಒಟ್ಟಾರೆಯಾಗಿ ನಾವು ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದು. ಈ ಪಾಯಿಂಟ್ ಯಾಕೆ ಹೇಳಿದೆ ನಾ? ಅಲ್ಲ ನಿಂತ್ಕೊಳ್ಳಾಗಲ್ಲ. ಹೇಗೆ ಹಕ್ಕ ಓಕೆ ಓಕೆ. ಈ 21ನೇ ವಿಧಿ ಹೇಳಕ್ ಹೋಗಿ ಹೇಳಿದೆ. ಭಾರತ ಸಂವಿಧಾನದಲ್ಲಿ 21 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆದು ಹಕ್ಕು, ವಾಸ ಮಾಡೋದು ಹಕ್ಕು, ತಿರುಗಾಡದ ಹಕ್ಕು ಹೇಳುವಾಗ ಇದು ಹೇಳಿದೆ. ಎಸ್ ಓಕೆ. ನೋಡಿ, ಮೂಲಭೂತ ಕರ್ತವ್ಯಗಳನ್ನ ಯಾವ ದೇಶದ ಸಂವಿಧಾನದಿಂದ ಅವಕ್ಕೆನ್ನಲಾಯಿತು ಅಂದ್ರೆ ರಷ್ಯಾ ದೇಶದ ಸಂವಿಧಾನದಿಂದ. ಯಾವ ದೇಶದ ಸಂವಿಧಾನ? ರಷ್ಯಾ ದೇಶದ ಸಂವಿಧಾನ. ಅಷ್ಟೇ ಅಲ್ಲದೆ ರಷ್ಯಾ ದೇಶದ ಸಂವಿಧಾನದಿಂದ ಇನ್ನೊಂದು ಅಂಶವನ್ನು ಪಡ್ಕೊಂಡೆವು. ಅದೇನಪ್ಪಾ ಅಂತಂದ್ರೆ ನ್ಯಾಯ. ಪ್ರಸ್ತಾವನೆಯಲ್ಲಿರುವಂತ ನ್ಯಾಯ ಎಂತ ನ್ಯಾಯ? ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತೆ ರಾಜಕೀಯ ನ್ಯಾಯ. ನ್ಯಾಯ ಅನ್ನುವಂತ ಪರಿಕಲ್ಪನೆಯನ್ನು ಇಲ್ಲಿಂದ ಪಡೆಯಲಾಯಿತು. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ನ್ಯಾಯ ಅಂತ ಬರೆದಿರಿ, ನ್ಯಾಯ. ಭಾರತ ಸಂವಿಧಾನದಲ್ಲಿ 11 ಪದಗಳದಾವೆ. ಭಾರತ ಸಂವಿಧಾನದ 11 ಪದಗಳು. ಭಾರತೀಯರಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಏಕತೆ, ಭಾತೃತ್ವ. ಈ ಪದಗಳನ್ನ ಭಾರತ ಸಂವಿಧಾನದಲ್ಲಿ ಎಷ್ಟು ಪದಗಳನ್ನ ನೋಡ್ತೀವಿ ಅಂದ್ರೆ 11 ಪದಗಳನ್ನ ಕಾಣ್ತೀವಿ. ಭಾರತೀಯರಾದ ನಾವು ಅನ್ನುವಂತ ಪದದಿಂದ ಆರಂಭಗೊಂಡು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಐಕ್ಯತೆ, 11 ಪದಗಳನ್ನ ನಾವು ಭಾರತ ಸಂವಿಧಾನದ ರೂಪುರೇಷೆಯಲ್ಲಿ ಅಧ್ಯಯನ ಮಾಡ್ತೀವಿ. ಮೂಲಭೂತ ಕರ್ತವ್ಯಗಳನ್ನ ರಷ್ಯಾ ದೇಶದ ಸಂವಿಧಾನದಿಂದ ಅವಕ್ಕೆಂದೆವು. ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯವನ್ನ ರಷ್ಯಾ ದೇಶದಿಂದ ಸಂವಿಧಾನದಿಂದ ಅವಕ್ಕೆಂದೆವು. ಅಷ್ಟೇ ಅಲ್ಲದೆ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಗಳು ಪಂಚವಾರ್ಷಿಕ ಯೋಜನೆಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೆವು ಅಂತಂದ್ರೆ ಇದು ಕ್ವಶನ್ ಆಗಿದೆ ನೋಡಿ. ಪಂಚವಾರ್ಷಿಕ ಯೋಜನೆಯನ್ನ ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೆವು. ರಷ್ಯಾ ದೇಶದ ಸಂವಿಧಾನದಿಂದ ಪಡೆದಂತ ಹಲವಾರು
ಹಲವಾರು ಸಂಗತಿಗಳು. ಅದರಲ್ಲಿ ಅತಿ ಮುಖ್ಯವಾಗಿರುವಂತಹ ಪಾಯಿಂಟ್ಗಳು ಮೂಲಭೂತ ಕರ್ತವ್ಯಗಳಾಗಿರಬಹುದು, ಪ್ರಸ್ತಾವನೆಯಲ್ಲಿರುವಂತಹ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಆಗಿರಬಹುದು, ಪಂಚವಾರ್ಷಿಕ ಯೋಜನೆಗಳನ್ನ ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೆವು. ಇನ್ನ ಅಷ್ಟೇ ಮುಖ್ಯವಾಗಿ ಇನ್ನೊಂದು ದೇಶ ಯಾವಂದ್ರ ಐರಿಷ್ ದೇಶ ಅಥವಾ ಐರ್ಲೆಂಡ್. ನಮಗೆ ಬಹಳಷ್ಟು ಸೈಲೆಂಟ್ ಆಗಿ ಮಾರ್ಗದರ್ಶನ ಮಾಡಿದಂತ ದೇಶ ಅಂದ್ರೆ ಐರಿಷ್ ದೇಶದ ಸಂವಿಧಾನ. ಆದ್ರೆ ಅವು ಭಾರತ ಸಂವಿಧಾನದಲ್ಲಿ ಅವುಗಳನ್ನು ಪ್ರಶ್ನೆ ಮಾಡಂಗಿಲ್ಲ, ಆದ್ರೆ ಅವು ಇಲ್ಲಾರದೆ ಸರ್ಕಾರಗಳು ನಡೆಯಂಗಿಲ್ಲ. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ತನ್ನ ಕಾಯ್ದೆ ಕಾನೂನುಗಳನ್ನ ರೂಪಿಸುವಂತ ಸಮಯದಲ್ಲಿ ಅವು ಮಾರ್ಗದರ್ಶನ ಮಾಡ್ತವೆ. ಯಾಕಂದ್ರೆ ಇವತ್ತಿನ ಸರ್ಕಾರಗಳು ಕಲ್ಯಾಣಪರ ಸರ್ಕಾರಗಳು, ಸರ್ವಾಧಿಕಾರಿ ಸರ್ಕಾರಗಳಲ್ಲ. ಜನರ ಸುಖಿಯನ್ನ, ಜನರೇ ದೇವರು, ಇಲ್ಲಿ ಪ್ರಜೆಗಳೇ ದೇವರು, ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳಿಂದ ಸರ್ಕಾರ ಹೊರತು ರಾಜಕಾರಣಿಗಳಿಂದ ಸರ್ಕಾರ ಅಲ್ಲ. ನಾವು ಅನ್ಕೊಂಡಿವಿ ನಮ್ಮ MLA ನಮಗ್ ದೇವರು, ನಮ್ಮ MP ನಮಗ್ ದೇವರು. ಅಲ್ಲ, ನಾವು ಅವನಿಗೆ ದೇವರು. ನಾವಿಲ್ಲದೆ ಅವ ಏನ್ ಮಾಡ್ಲಕ್ ಸಾಧ್ಯ ಇದೆ? ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ ಅಡಗಿದ್ದು ಸಂವಿಧಾನದ ಒಂದು ಮತದಾರನಲ್ಲಿರುವಂತಹ ಶಕ್ತಿ, ಮತಶಕ್ತಿ. ಆ ಮತದ ಬೆಂಬಲವನ್ನು ಕೊಡದೇ ಇದ್ರೆ ಅವೆಲ್ಲ MLA ಆಗ್ತಾನೆ, ವಿಧಾನಸಭೆ ಸೇರ್ತಾನೆ, ಅವೆಲ್ಲ MP ಆಗ್ತಾನೆ, ಲೋಕಸಭೆಯಲ್ಲಿ ಸೇರ್ತಾನೆ. ಅದಕ್ಕೆ ಐರಿಷ್ ದೇಶದ ಸಂವಿಧಾನ ಹೇಳುತ್ತದೆ, ಐರಿಷ್ ದೇಶದ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಎರವಲು ಪಡ್ಕೊಂಡೆವು. ಐರಿಷ್ ದೇಶ ಅಂತಂದ್ರು ಒಂದೇ, ಐರ್ಲೆಂಡ್ ದೇಶ ಅಂದ್ರು ಒಂದೇ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯ ನೀತಿ ಇದು ಕ್ವಶನ್ ಆಗಿದೆ ನೋಡಿ. ನಿರ್ದೇಶಕ ತತ್ವಗಳು ಬಹಳ ಸರಿ ಕ್ವಶನ್ ಕೇಳೋಣ, ಜಿಗದಾಡಿ. ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದಲ್ಲಿ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು ಅಂದ್ರ ರಷ್ಯಾ ದೇಶದ ಸಂವಿಧಾನ, ಐರಿಷ್ ದೇಶದ ಸಂವಿಧಾನ. ನೋಡಿ ಆರ್ ನೋಡಿ, 3 ನೋಡಿ ಇದಕ್ಕೆ. ರಷ್ಯಾ ದೇಶ, ಐರಿಷ್ ದೇಶದ ಸಂವಿಧಾನ, ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ರಾಜ್ಯಸಭೆಗೆ ಸದಸ್ಯರ ನಾಮಕರಣ. ಎಷ್ಟು ಜನ ಅಂದ್ರ 12 ಜನ. ಲಾಸ್ ಅಂದ್ರೆ ಏನು? ಇದು ಟ್ರಿಕ್. ಇದು ಲಾಸ್. ಎಲ್ಲಂದ್ರೆ ಏನು? ಲಿಟ್ರೇಚರ್, ಆರ್ಟ್ಸ್, ಸೈನ್ಸ್, ಸೋಷಿಯಲ್ ಸರ್ವಿಸ್. ಸಾಹಿತ್ಯದಲ್ಲಿ ಸಾಧನೆ ಮಾಡಿದವರು, ಕಲಾ ವಿಭಾಗದಲ್ಲಿ ಸಾಧನೆ ಮಾಡಿದವರು, ಇನ್ನ ವಿಜ್ಞಾನದಲ್ಲಿ ಸಾಧನೆ ಮಾಡಿದವರು, ಸಾಮಾಜಿಕವಾಗಿ ಸೇವೆ ಸಲ್ಲಿಸಿದವರು. ಅಲ್ಲ, ಲಾಸ್ ಅಂದ್ರೆ ಏನು? ಲಿಟ್ರೇಚರ್. ಇವತ್ತು ಸಾಹಿತ್ಯದಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿಗಳನ್ನ, ಕಲಾ ವಿಭಾಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ, ಇನ್ನ ಸ್ಪೋರ್ಟ್ಸ್ ಬರಂಗಿಲ್ಲ, ಸ್ಪೋರ್ಟ್ಸ್ ಬರಂಗಿಲ್ಲ ನೆನ್ಪಿಡಿ. ಯಾರು ಹೇಳೋದು ಸ್ಪೋರ್ಟ್ಸ್ ಅಂತ ಹೇಳಿ? ಸುಮ್ನ ಹೇಳೋದು ಕೇಳಬೇಕು, ಬರ್ಕೊಂಡ್ ಕುಂದ್ಬೇಕು, ಚಂದ ಬರೋದು ಪರ್ಫೆಕ್ಟ್ ಆಗ್ಬೇಕಂತ ನಾ ಅಂತೀನಿ. ಎಲ್ಲಾರು ಸೇರಿಸ್ತಾರ ನೋಡಿ. ಇಲ್ಲಪ್ಪ, ಹಂಗಿಲ್ಲ. ಅದು ಲಾಸ್ ಅಂತ ನೆನ್ಪಿಡ್ರತ್ ನಾ ಹೇಳ್ತೀನಿ ನೋಡಿ. ಅಂದ್ರೆ ಏನು? ಲಿಟ್ರೇಚರ್. ಎ ಅಂತಂದ್ರೆ ಆರ್ಟ್ಸ್, ಎಸ್ ಅಂದ್ರೆ ಸೈನ್ಸ್, ಇನ್ ಎಸ್ ಅಂದ್ರೆ ಸೋಷಿಯಲ್ ಸರ್ವಿಸ್. ಸಚಿನ್ ತೆಂಡೂಲ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಎಲ್ಲಿಂದ ಬಂತು ಅಂದ್ರೆ ಅವರಿಗೆ ಕಲಾ ವಿಭಾಗದಿಂದ ಬಂದಿದೆ. ಕಲೆ, ಆರ್ಟ್, ಆ ಕಲಾ ವಿಭಾಗದಿಂದ ಬಂದಿದೆ ಹೊರತು ಅಲ್ಲಿ ಕ್ರಿಕೆಟ್ ಅದನ್ನು ಸೇರಿಸರಿಸರ ಅಂತೇಳಿ ಬಿದ್ದು ಅದ್ದೇ ಅಳಬಾರದು. ನೆನ್ಪಿಡಿ. ಇದು ಸುಮ್ಮನೆ ನೆನ್ಪಿಡ್ಬೇಕು ನೀವು. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿಯವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಲಾಗ್ತದೆ. ಹಾಗಾದ್ರೆ ಸಂವಿಧಾನದ ಎಷ್ಟನೇ ವಿಧಿ ಅಂದ್ರೆ 80ನೇ ವಿಧಿ ನೋಡಿ. ಭಾರತ ಸಂವಿಧಾನದ 80ನೇ ವಿಧಿಯ ಪ್ರಕಾರ ಸಂವಿಧಾನದ 80ನೇ ವಿಧಿ ಏನ್ ಹೇಳ್ತದೆ? 80ನೇ ವಿಧಿ ಏನ್ ಹೇಳ್ತಂದ್ರ ರಾಜ್ಯಸಭೆಯ ರಚನೆ ಬಗ್ಗೆ ಹೇಳ್ತದೆ. ರಾಜ್ಯಸಭೆಯ ರಚನೆಯ ಬಗ್ಗೆ ಅಲ್ಲ, ರಾಜ್ಯಸಭೆಯ ರಚನೆ ಬಗ್ಗೆ ಹೇಳುವುದು
80ನೇ ವಿಧಿ. 81ನೇ ವಿಧಿ ಲೋಕಸಭೆಯ ರಚನೆ ಬಗ್ಗೆ ಹೇಳುತ್ತದೆ. 81ನೇ ವಿಧಿ ಲೋಕಸಭೆ ರಚನೆ. ಸಂಸತ್ತಿನ ರಚನೆ ಬಗ್ಗೆ ತಿಳಿಸುವ ವಿಧಿ. ಎಕ್ಸಲೆಂಟ್. 79ನೇ ವಿಧಿ ನೋಡಿ, 79ನೇ ವಿಧಿ 79, 80, 81 ಸಂಸತ್ತು, ಲೋಕಸಭೆ, ರಾಜ್ಯಸಭೆ. ಸಂಸತ್ತು, ಲೋಕಸಭೆ, ರಾಜ್ಯಸಭೆ. ಹಾಗಾದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಐರಿಷ್ ದೇಶದ ಸಂವಿಧಾನದಿಂದ ರಾಜ್ಯಸಭೆಗೆ ಸದಸ್ಯರ ನಾಮಕರಣ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಉದಾಹರಣೆ, ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ, ಕಲಾ ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಲ್ಲಿ, ಸೋಷಿಯಲ್ ಸರ್ವಿಸ್ ಅನುಕ್ರಮವಾಗಿ ಈ 4 ವಿಭಾಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳು. ಸಮಾಜದಲ್ಲಿ ಸಾಹಿತ್ಯ, ಕಲೆ, ವಿಜ್ಞಾನ, ಸಾಮಾಜಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತು ನಾವು ರಾಜ್ಯಸಭೆಗೆ ಆಯ್ಕೆ ಮಾಡ್ತೀವಲ್ಲ. ಭಾರತ ಸಂವಿಧಾನದಲ್ಲಿ ಅದು 80ನೇ ವಿಧಿಯ ಪ್ರಕಾರ ಎಷ್ಟೋ ಜನ ಸದಸ್ಯರ ಆಯ್ಕೆ ಆಗ್ತಾರೆ ಅಂದ್ರೆ 12 ಜನ ಸದಸ್ಯರ ಆಯ್ಕೆ ಆಗ್ತಾರೆ. ಅದು ರಾಜ್ಯಸಭೆಗೆ ಸದಸ್ಯರ ನೇಮಕ ಐರಿಷ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. R3 ಅಂತ ನೆನಪಿಡಿ. ಇನ್ನೊಂದು ಅತಿ ಮುಖ್ಯವಾಗಿದ್ದೇನೆಂದ್ರೆ ರಾಷ್ಟ್ರಪತಿಯವರ ಚುನಾವಣಾ ವಿಧಾನ. ರಾಷ್ಟ್ರಪತಿಯವರ ಚುನಾವಣಾ ವಿಧಾನ. ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಯಾವ ರಾಷ್ಟ್ರದ ಸಂವಿಧಾನದಿಂದ ಅಬಕ್ಕೆನ್ನಲಾಯಿತು ಅಂದ್ರೆ ಐರಿಷ್ ದೇಶದ ಸಂವಿಧಾನದಿಂದ. 3 ವಿಚಾರಗಳು: ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ರಾಷ್ಟ್ರಪತಿಯವರ ಚುನಾವಣಾ ವಿಧಾನ. ಹಾಗಾದ್ರೆ ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಸಂವಿಧಾನದ ಯಾವ ವಿಧಿ ಹೇಳುತ್ತದೆ? ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಸಂವಿಧಾನದ 54 ಮತ್ತು 55ನೇ ವಿಧಿಗಳು ತಿಳಿಸ್ತವೆ. 54 ಹಾಗೂ 55ನೇ. ಹಾಗಾದ್ರೆ ರಾಷ್ಟ್ರಪತಿಯವರ ಚುನಾವಣೆಗೆ ಏನಾದ್ರೂ ಒಂದು ಬದಲಾವಣೆ ಮಾಡಬೇಕಾದ್ರೆ ಸರಳ ಬಹುಮತದ ಮೂಲಕ, ವಿಶೇಷ ಬಹುಮತದ ಮೂಲಕ, ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ನೆನ್ಪಿಡಿ, ಇಂತ ಬಹಳ ಚಂದ ಕೇಳ್ತಾನ ಕ್ವಶನ್. ರಾಮನ ಬಾಣ್ ಹೊಡೆದಂಗ ಆಗ್ಬೇಕು ನೀವು. ಪರ್ಫೆಕ್ಟ್ ಆಗ್ಬೇಕು. ಮುಂದೆ ಹೇಳ್ಕೊಡ್ತೀನಿ ಮತ್ತೆ ಅವ್ರನ್ನ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ರಾಷ್ಟ್ರಪತಿಯವರ ಚುನಾವಣಾ ವಿಧಾನ. ಈ 3 ವಿಚಾರಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೆವು ಅಂದ್ರೆ ಅದು ಐರಿಷ್ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೆವು. ಐರಿಷ್ ದೇಶದ ಸಂವಿಧಾನ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಭಾಗ ಡಿಸ್ಕಸ್ ಮಾಡೋಣ.